ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ, ಈಗ ಗೌರ್ಮೆಂಟ್ ಕಡೆ ಅಂತ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಇದೆಯಲ್ಲ, ಅದು ಟ್ರಾಫಿಕ್ ಫೈನ್ಗಳು ಏನಿದೆಯೋ ಅದಕ್ಕೆಲ್ಲ 50% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನಿಮ್ದೇನಾದ್ರು ಟ್ರಾಫಿಕ್ ಫೈನ್, ಹಳೆ ಫೈನ್ಗಳು ಯಾವನ್ನ ಇದ್ದರೆ ಇವಾಗಲೇ ಕಟ್ಕೊಂಬಿಡಿ. ಏನಕ್ಕಪ್ಪ ಅಂತ ಅಂದರೆ, ನಿಮಗೆ ಯಾವ ಟೈಮಲ್ಲಿ ಎಲ್ಲಿ ಪೊಲೀಸರು ಹಿಡಿತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ನವಂಬರ್ 21ನೇ ತಾರೀಕಿಂದ ಡಿಸೆಂಬರ್ 12ನೇ ತಾರೀಕುವರೆಗೂ ಇವಾಗ ಒಂದು 50% ಡಿಸ್ಕೌಂಟ್ನ ಕೊಟ್ಟಿದ್ದಾರೆ. ಈ 50% ಡಿಸ್ಕೌಂಟ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಮುಂಚೆನೂ ಕೊಟ್ಟಿದ್ರು, ಅಂದರೆ ಮುಂಚೆ 2 ಸಲ ಕೊಟ್ಟಿದ್ರು. ಮುಂಚೆ 2 ಸಲ ಕೊಟ್ಟಾಗಲೂ ಕೂಡ ಟ್ರಾಫಿಕ್ ಫೈನು ಅಷ್ಟೇ ಕಲೆಕ್ಷನ್ ಆಗಿದೆ. ಈಗ ಒಂದು ಒಳ್ಳೆ ಕಲೆಕ್ಷನ್ ಆಗಿರೋದ್ರಿಂದ ಏನು ಮಾಡಿದ್ದಾರೆ ಅಂತಂದರೆ, ಜನಗಳು ಬರ್ತಾ ಇದ್ದಾರೆ ಮತ್ತು ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಕರ್ನಾಟಕ ಗೌರ್ಮೆಂಟು 50% ಡಿಸ್ಕೌಂಟ್ನ ಇಲ್ಲಿ ಕೊಟ್ಟಿದೆ. ಅಂದರೆ ನೀವು ಅಷ್ಟೇ ಏದಾದ್ರು ನಿಮ್ದು ಹಳೆ ಫೈನ್ ಇದ್ದರೆ ಕಟ್ಕೊಬಿಡಿ. ಏನಕ್ಕೆ ಅಂತಂದರೆ, ಒಂದು ಸತಿ ಟ್ರಾಫಿಕ್ ರೂಲ್ಸ್ನ ಹೆಂಗೆ ಬ್ರೇಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದ್ಸಲ ಇನ್ನೇನು ಎಲ್ಲ ಲೈಟ್ ಇರುತ್ತೆ, ಪಾಸ್ ಆಗೋಣ ಅಂತ ಹೇಳ್ಬಿಟ್ಟು ಹೊರಟೋಗೋಂಥ ಮೂಮೆಂಟಲ್ಲಿ ರೆಡ್ ಲೈಟ್ ಬಿದ್ದಿರುವಂಥ ಟೈಮಲ್ಲಿ ಈ ಚಲನ್ ಬಂದಿರುತ್ತೆ. ಏನಕ್ಕೆ ಅಂತ ಅಂದರೆ, ಹಿಂದೆಗಡೆ ಕ್ಯಾಮ್ರಾಯಿಂದ ಅದು ತೊಗೊಂಡಿರುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ, ಒಂದು ಟ್ರಾಫಿಕ್ ಫೈನ್ ಬಂದಿರುತ್ತೆ. ದಯವಿಟ್ಟು ನಿಮ್ಮದು ಟ್ರಾಫಿಕ್ ಫೈನ್ ಏನಾದ್ರು ಇತ್ತು ಅಂತಂದರೆ ಈಗಲೇ ಕೂಡಲೇ ಹೋಗಿ ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂತ ಅಂದರೆ M-Parivahan ಇದೆ, ವೆಹಿಕಲ್ ಇನ್ನು ಈ ಥರ ಅಪ್ಲಿಕೇಶನ್ಗಳು ತುಂಬ ಇದೆ. ಅದೆಲ್ಲ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡೇನಾಗೆ ನಿಮಗೆ ಏನೇನಾದ್ರು ನಿಮ್ದೇನಾದ್ರು ಟ್ರಾಫಿಕ್ ಫೈನ್ ಇತ್ತು ಅಂತಂದರೆ ಗೊತ್ತಾಗುತ್ತೆ. ಏನಕ್ಕಪ್ಪ ಅಂತಂದರೆ, ಇವಾಗ ಕಟ್ಕೊಂಡ್ರೆ ನಿಮಗೆ ಒಂದು ಬೆನಿಫಿಟ್ ಅಂದರೆ, ಒಬ್ಬೊಬ್ಬರು ಜಾಸ್ತಿ ಇರುತ್ತೆ, ನೋಡ್ಕೊಂಡೇ ಇರಲ್ಲ. ಒಬ್ಬೊಬ್ಬರು 4,000 3,000 ಈ ಥರ ಎಲ್ಲ ಇರುತ್ತೆ. ಈ ಥರ ಇದ್ದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, 50% ಡಿಸ್ಕೌಂಟ್ ಅಂತ ಅಂದರೆ 1,500 ಈ ಥರ ಬಂದ್ಬಿಡುತ್ತೆ. ಅದರಿಂದಾಗಿ 500 ರೂಪಾಯಿ ಇದ್ರೂ ಅಷ್ಟೇ ಹೋಗಿ ಇವಾಗಲೇ ಕಟ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ 250 ರೂಪಾಯಿ ಬರ್ತದಾ. ಅದರಿಂದಾಗಿ ತುಂಬ ಅಂದರೆ ತುಂಬ ಕಮ್ಮಿ ಅಂತ ಅನಿಸುತ್ತೆ. ಒಂದೊಂದು ಸಲ ಎಲ್ಲ ನಿಲ್ಲಿಸ್ಬಿಟ್ಟಿರ್ತೀವಿ, ಗಾಡಿ ನೋ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟಿರ್ತೀವಿ. ಟ್ರಾಫಿಕ್ ಪೊಲೀಸ್ನವ್ರು ಬಂದ್ಬಿಟ್ಟು ಫೋಟೋ ತಗೊಂಡು ಅಪ್ಲೋಡ್ ಮಾಡಿಬಿಟ್ಟು ಅದು ಕೂಡ ಈ ಚಾನಲ್ ಬಂದಿರುತ್ತೆ. ಒಂದೊಂದು ಸತಿ ಗಮನಿಸಿರೋಲ್ಲ ನಾವು, ಆದರೂ ಕೂಡ ಬಂದಿರುತ್ತೆ. ಅದರಿಂದ ದಯವಿಟ್ಟು ಏನು ಮಾಡಿ ಅಂತ ಅಂದರೆ, ಹೋಗಿ ಒಂದು ಸಲ ನಿಮ್ಮ ಗಾಡಿಗಳ ಮೇಲೆ ಯಾವುದಾದ್ರೂ ಟ್ರಾಫಿಕ್ ಫೈನ್ಗಳು ಇದೆಯಾ ಅನ್ನೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಕ್ರಾಸ್ ಚೆಕ್ ಮಾಡ್ಕೊಂಡು ಇದ್ದರೆ ಇವಾಗಲೇ ಕಟ್ಬಿಡಿ. ಏನಕ್ಕೆ ಅಂತ ಅಂದರೆ, ಅಕಸ್ಮಾತ್ ನೀವೇನಾದ್ರು ಡೆಲಿವರಿ ಜಾಬ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡ್ರು ಕೂಡ ಇವಾಗ ಈಗ ನೀವು ಟ್ರಾಫಿಕ್ ಫೈನ್ ಕಟ್ಟಿರಲ್ಲ, ಸುಮ್ಮನೆ ಬಿಡೋ ಇರಲಿ, ಯಾವಾಗಲೂ ಒಂದು ಸಲ ಕಟ್ಟೋಣ ಅಂತ ಹೇಳ್ಬಿಟ್ಟು ಇವಾಗ ನೀವು ಸುಮ್ಮನೆ ಆದರೆ ಏನಾಗುತ್ತೆ ಅಂತ ಅಂದರೆ, ಒಂದೊಂದು ಸಲ ಎಲ್ಲ ಹೋಗ್ತಾ ಇರ್ತೀರ ಅಂತ ಅಂದರೆ ಅರ್ಜೆಂಟ್ ಇರುತ್ತೆ, ಆರ್ಡರ್ ಇರುತ್ತೆ, ಆಮೇಲೆ ಆರ್ಡರ್ ಟಾರ್ಗೆಟ್ಗಳು ಇರ್ತವೆ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಒಳ್ಳೆ ಸಮಯದಲ್ಲಿ ಒಂದು ಆರ್ಡರ್ಗಳು ಕೊಡುವಂಥ ಸಮಯದಲ್ಲಿ ಏನಾದ್ರು ನಿಮ್ಮನ್ನ ಪೊಲೀಸ್ನವ್ರು ಇಟ್ಕೊಂಡು ಏನಾದ್ರು ಚೆಕ್ ಮಾಡಿದಂಥ ಸಮಯದಲ್ಲಿ ಹಳೇದೇನಾದ್ರು ನಿಮ್ಮದು ಫೈನ್ ಇತ್ತು ಅಂತ ಅಂದರೆ ಅವ್ರು ಗಾಡಿ ಇಟ್ಕೊಳ್ತಾರೆ. ಹಳೆ ಫೈನ್ ಕಟ್ಟೋವರೆಗೂ ಬಿಡಲ್ಲ. ನೀವು ಹಳೆ ಫೈನ್ ಕ್ಲಿಯರ್ ಮಾಡಿ ಅದಾದ್ರಿಂದ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾರೆ. ಅಂದರೆ ಪೊಲೀಸ್ನವ್ರು ಹಿಡಿದ್ರಂತ ಹಳೆ ಫೈನ್ಗಳನ್ನ ಚೆಕ್ ಮಾಡೇ ಮಾಡ್ತಾರೆ. ಈಗೆಲ್ಲ ಟ್ರಾಫಿಕ್ ಪೊಲೀಸ್ ಹಿಡಿದ್ರು ಅವ್ರು ಹಳೆ ಫೈನ್ನ ಚೆಕ್ ಮಾಡಿದಂಥ ಸಮಯದಲ್ಲಿ ಏನಾದ್ರು ನಿಮ್ಮದು ಹಳೆ ಟ್ರಾಫಿಕ್ ಫೈನ್ ಇತ್ತು ಅಂತ ಅಂದರೆ, ಅವ್ರು 100% ಅಲ್ಲಿ ನೀವು ಹಳೆ ಟ್ರಾಫಿಕ್ ಫೈನ್ನ ಕ್ಲಿಯರ್ ಮಾಡೋವರೆಗೂ ಗಾಡಿ ಬಿಡಲ್ಲ ಅಂತಾರೆ. ಸುಮ್ಮನೆ ಸಮಯ ವೇಸ್ಟು. ತುಂಬ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿ ಇದ್ರೂ ಕೂಡ ಅವಾಗ ಏನಾಗುತ್ತೆ ಅಂತ ಅಂದರೆ ಸಮಯ ವೇಸ್ಟ್ ಆಗುತ್ತೆ. ಅಕಸ್ಮಾತ್ ಒಬ್ಬೊಬ್ಬರ ಹತ್ರ ದುಡ್ಡು ಇರುತ್ತೆ, ಇರಲ್ಲ, ಒಂದೊಂದು ಸಲ ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಒಂದೊಂದು ಸಲ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಆ ಟೈಮಲ್ಲೆಲ್ಲ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ. ಈಗ ಅಕಸ್ಮಾತ್ ನಿಮ್ಮ ಹತ್ರ ಕ್ಯಾಶ್ ಇರೋಲ್ಲ, ಬ್ಯಾಂಕ್ ಏನಾದ್ರು ಸರ್ವರ್ ಇರೋಲ್ಲ ಅವಾಗ ಅಂತಂದರೆ, ಅಲ್ಲಿ ಆನ್ಲೈನಲ್ಲೂ ಕೂಡ ನಿಮಗೆ ಪೇ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದಾಗಿ ಚಾನ್ಸಸ್ಗಳನ್ನ ಜಾಸ್ತಿ ಎಲ್ಲೂ ತೊಗೊಳಕೋಬೇಡಿ. ಸಿಕ್ಕಂಥ ಅವಕಾಶನ ಯೂಸ್ ಮಾಡ್ಕೊಂಡು, ಹೆಂಗಿದ್ರು 50% ಇವಾಗ ಡಿಸ್ಕೌಂಟ್ ಇದೆ. ಅಕಸ್ಮಾತ್ ಮಿಸ್ಸಾಗಿ ಏನಾದ್ರು ನಾವು ಟ್ರಾಫಿಕ್ ಏನಾದ್ರು ವೈಲೇಷನ್ ಆಗಿದ್ರೆ ದಯವಿಟ್ಟು ಇವಾಗಲೇ ಹೋಗಿ ಕಟ್ಕೊಂಬಿಡಿ. ಅಂದರೆ ಇನ್ನೂ 12ನೇ ತಾರೀಕುವರೆಗೂ, ಡಿಸೆಂಬರ್ 12ನೇ ತಾರೀಕುವರೆಗೂ ಟೈಮ್ ಇದೆ. ಡಿಸೆಂಬರ್ 12ನೇ ತಾರೀಕುವರೆಗೂ ಟೈಮ್ ಇರೋದ್ರಿಂದ ಹೋಗಿ ನಿಮ್ಮ ಟ್ರಾಫಿಕ್ ಫೈನ್ ಏನಾದರೂ ಇದ್ದರೆ ಹೋಗಿ ಟ್ರಾಫಿಕ್ ಪೊಲೀಸ್ ಹತ್ರನೋ ಇಲ್ಲ ಅಂತಂದರೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಹತ್ರನೋ ಹೋಗಿ ನಿಮ್ಮ ಟ್ರಾಫಿಕ್ ಫೈನ್ಗಳನ್ನ ಆಲ್ಮೋಸ್ಟ್ ಅದು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಲ್ಮೋಸ್ಟ್ ಗಾಡಿನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂತಂದರೆ ಕ್ಲೀನಾಗಿ ಅಂತ ಅಂದರೆ ಒರೆಸಲ್ಲ, ಒಂದು ಯಾವುದೇ ಆದಂಥ ಟ್ರಾಫಿಕ್ ಫೈನು ವೈಲೇಷನ್ನು ಇನ್ಶೂರೆನ್ಸ್ ಎಲ್ಲ ಕರೆಕ್ಟಾಗಿ ಕಟ್ಕೊಂಡು ಈ ಥರ ಒಂದು ಮೇಂಟೈನ್ ಮಾಡಿದ್ರೆ ನಮಗೆ ಎಲ್ಲೇ ಪೊಲೀಸ್ನವ್ರು ಇದ್ರೂ ಕೂಡ ಎಲ್ಲೂ ಭಯ ಪಡೋಂಗಿಲ್ಲ. ರಾಜಾರೋಷವಾಗಿ ನಾವು ಹೋಗ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಅವರು ಫೈನ್ಗಳು ಹಾಕೋಕ್ಕಾಗಲ್ಲ. ಏನಕ್ಕೆ ಅಂದರೆ ಹೆಲ್ಮೆಟ್ ಅಂತ ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತೀವಿ ನಾವು. ಬಟ್ ಇದೆಲ್ಲ ಕರೆಕ್ಟಾಗಿ ಇದ್ದರೆ, ನಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ಯಾರು ಕೂಡ ನಮ್ಮನ್ನ ಮುಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇರೋದು ಸ್ನೇಹಿತರೆ. ಅಂತಂದರೆ ಫಸ್ಟಾಗಿ ಟ್ರಾಫಿಕ್ ಫೈನ್ ಕಟ್ಕೊಂಬಿಡಿದ್ರೆ ಅಂತ ಹೇಳ್ಬಿಟ್ಟು ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಪುಟ್ಟು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.